ನಮಸ್ಕಾರ ಎಲ್ರಿಗೂ ಕೂಡ. ಬನ್ನಿ ಇವತ್ತು ಬಾಯಿಗೆ ಟೇಸ್ಟ್ ಇಲ್ದಾಗ ಈ ಥರ ರೆಸಿಪಿ ಮಾಡಿಕೊಂಡು ರುಚಿ ನೋಡಿಬಿಡಿ. ತುಂಬಾ ಸಖತ್ತಾಗಿ ಬಾಯಿಗೆ ರುಚಿ ಕೊಡುತ್ತೆ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ಒಳಗಡೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು, ಇವಿಷ್ಟು ಹಾಕೊಂಡ್ಮೇಲೆ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ 2 ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿರುವಂಥ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಒಂದು 3 ಟೊಮೊಟೊ ಹಣ್ಣು ತೊಗೊಂಡಿರೋದು, ನಾಟಿ ಟೊಮೊಟೊ ಹಣ್ಣು ತೊಗೊಳ್ಳಿ, ಚೆನ್ನಾಗಿರುತ್ತೆ ರುಚಿ. ಇವಾಗ ಒಂದು 3 ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವಿದು ಏನು ಮಾಡಬೇಕಂದ್ರೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ನಿಮ್ಮ ಹತ್ರ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಕೆಂಪು ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಇವಾಗ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಕೂಡ ಒಂಥರ ಪೇಸ್ಟ್ ಥರ ರುಬ್ಕೊಂಡು ಬರಬೇಕು. ಇವಾಗ ಇದು ರುಬ್ಕೊಂಡು ಬಂದಿರೋದಾಯಿತು. ಇಷ್ಟು ಪೇಸ್ಟ್ ರೆಡಿ ಆಗುತ್ತೆ ನೋಡಿ, ಚೆನ್ನಾಗಿ ಆಗಿರೋದು. ಇವಾಗ ಏನು ಮಾಡಬೇಕಂದ್ರೆ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಕೋಬೇಕಾಗುತ್ತೆ. ಇವಾಗ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ನಾವೀಗ ಎಣ್ಣೆ ಹಾಕ್ಕೋಬೇಕಾಗುತ್ತೆ. 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ. ಇವಾಗ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಬಿಡಿ. ತುಂಬಾ ದಿಢೀರಾಗುತ್ತೆ. ಬಾಯಿಗೆ ರುಚಿ ಇಲ್ಲದಾಗ ಬಾಯಿಗೆ ಒಂಥರ ಟೇಸ್ಟ್ ಹೋಗಿರುತ್ತಲ್ವ, ಆ ಥರ ಇದ್ದಾಗ ಈ ಥರ ಮಾಡಿಕೊಟ್ರೆ ಸೂಪರಾಗಿ ಅವರು ಕೂಡ ಊಟ ಮಾಡ್ತಾರೆ ನೋಡಿ. ಇವಾಗ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಎಣ್ಣೆ ಬಿಸಿ ಆದಮೇಲೆ ಹಾಗೆ ಸ್ವಲ್ಪ ಸಾಸಿವೆ, ಇವಿಷ್ಟು ಹಾಕ್ಕೊಂಡಾದ್ಮೇಲೆ ನಾನು ಅದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಕುಟ್ಟಿರುವಂಥ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ವ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು, ಇಲ್ಲಾಂದರೆ ಈಗ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡ ತಕ್ಷಣ ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇವೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು, ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಇದಕ್ಕೆ ನಾವು ಕುಟ್ಟಿರುವಂಥ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ, ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ನಾನು ಅದಕ್ಕೆ ಮತ್ತೆ ನಾನು ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತೊಂದು, ಅದು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಕಲಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಎಣ್ಣೆಯಲ್ಲಿ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗಬೇಕು, ಜಾಸ್ತಿ ಏನಿಲ್ಲ. ಸ್ವಲ್ಪ ಅರ್ಧದಷ್ಟು ಟೊಮೊಟೊ ಹಣ್ಣು ಮೆತ್ತಗಾದರೆ ರುಚಿ ಚೆನ್ನಾಗಿ ಬರುತ್ತೆ ಬಾಯಿಗೆ. ನೋಡಿ, ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಬಿಸಿ ಬಿಸಿ ಅನ್ನ ಇರಬೇಕು, ಅದ್ರ ಜೊತೆಗೆ ಈ ರಸಮ್ ಇದ್ದರೆ ಸಾಕು, ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಮಿಕ್ಸಿ ಜಾರಲ್ಲಿ ಮಾಡಿಕೊಂಡಿರೋಂಥ ಪೇಸ್ಟ್ ಕೂಡ ಅದರಲ್ಲಿ ಬೆರೆಸ್ಕೊಂಡು ಬಿಡಬೇಕು. ಸ್ವಲ್ಪ ಟೊಮೊಟೊ ಹಣ್ಣು ಮೆತ್ತಗಾದ್ಮೇಲೆ ಈಗ ಅದು ಪೇಸ್ಟು ಎಲ್ಲ ಹಾಕ್ಕೊಂಡಾದ್ಮೇಲೆ ನೀರು ಕೂಡ ಹಾಕ್ಕೋಬೇಕಾಗತ್ತೆ. ನೀವು ಎಷ್ಟು ತಿಳಿಯಾಗಿ ಬೇಡ್ತಿರಲ್ಲ ಅಷ್ಟು ಹಾಕ್ಕೊಂಡ್ಬಿಡಿ, ತಿಳಿಯಾಗಿ ನೋಡಿಕೊಂಡು. ನಾವು ಕಾಳುಮೆಣಸು ಹಾಕ್ಕೊಂಡಿರ್ತೀವಲ್ವ, ಸ್ವಲ್ಪ ನೋಡಿಕೊಂಡು ಖಾರ ಹಾಕ್ಕೋಬೇಕಾಗತ್ತೆ. ಕಾಳುಮೆಣಸು ಹಾಕ್ಕೊಂಡಿರೋದಕ್ಕೋಸ್ಕರ ಖಾರ ಕಡಿಮೆನೇ ಬೇಕಾಗುತ್ತೆ. ಅದೊಂಥರ ಬಾಯಿಗೆ ಘಾಟ್ ಥರ ರುಚಿ ಚೆನ್ನಾಗಿ ಕೊಡುತ್ತೆ. ಇವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತೆಳುವಾಗಿ ಬೇಕಾದರೆ ಇನ್ನೂ ಕೂಡ ನೀರು ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡು ಕದವಾಗಿ ಕುದಿಸ್ಕೋಬೇಕು. ಸ್ವಲ್ಪ ರುಚಿಗೆ ಬೇಕಾದಷ್ಟು ಅದರಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡಿಬಿಡಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕಿಟ್ರೆ ಎಷ್ಟು ವಾಸನೆ ಸಖತ್ತಾಗಿ ಬರ್ತಾ ಇರೋದು ಅಂದರೆ ಸೂಪರಾಗಿ ಬರ್ತಾ ಇರೋದು. ಹಾಗಾದರೆ ಯಾಕೆ ತಡ ಮಾಡ್ತಾರ ಸ್ನೇಹಿತರೆ, ನೀವು ಕೂಡ ಮಾಡ್ಕೋಬೋದು. ಇದಕ್ಕೆ ಒಂದು ಅರ್ಧ ಚಿಟಿಕೆ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. 1-2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ಬಿಸಿ ಬಿಸಿ ರಸಮ್ ರೆಡಿ ಆಯ್ತು ನೋಡಿ. ಯಾರಿಗೆಲ್ಲ ರಸಮ್ ಇಷ್ಟ ಇರ್ತಾರಲ್ಲ, ಖಂಡಿತವಾಗಿ ಅವರಿಗೆ ಶೇರ್ ಮಾಡ್ಬೋದು, ಅವರು ಕೂಡ ನೋಡಿ ಮಾಡ್ಕೊಳ್ಳಿ. ತುಂಬಾ ಸಖತ್ತಾಗಿ ರುಚಿ ಕೊಡುವಂಥ ಈ ರಸಮ್ ಮಾಡಿದ್ದೀನಿ. ನಿಮಗೂ ಕೂಡ ನೋಡಿ ಟ್ರೈ ಮಾಡ್ಬೋದು. ಈ ರಸಮ್ ರೆಸಿಪಿ ನೀವು ಕೂಡ ನೋಡಿ ಮಾಡ್ಕೋಬೋದು ಸ್ನೇಹಿತರೆ. ಯಾರಿಗೆಲ್ಲ ಬರದೇ ಇರೋರು ಅವರಿಗೆಲ್ಲ ಶೇರ್ ಮಾಡಿಬಿಡಿ. ನೋಡಿ, ನಾನಿದು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇನ್ನೂ ಕೂಡ ಚೆನ್ನಾಗಿ ಕದವಾಗಿ ಕುದಿಬೇಕಲ್ಲ, ಒಂದು 5 ನಿಮಿಷದವರೆಗೂ ಕುದಿಸ್ಕೊಂಡು ಬಿಡಿ. ಚೆನ್ನಾಗಿ ರುಚಿ ಬರುತ್ತೆ, ಅದರಲ್ಲಿ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಅದು ಕೂಡ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋದಲ್ವಾ. ನಾವು ಚೆನ್ನಾಗಿ ಕೆಂಪು ಖಾರದ ಪುಡಿ ಹಾಕಿರ್ತೀವಿ ಮತ್ತು ಮೆಣಸು ಹಾಕಿರ್ತೀವಿ, ಎಲ್ಲ ಕೂಡ ಹಾಕೊಳ್ಳೋದಕ್ಕೋಸ್ಕರ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇವಾಗ ನೋಡಿ, ಇದು ಕುದೀತಾ ಇರೋದು ಕದ ಅಂತ ಕುದೀತಾ ಇದ್ದರೆ ವಾಸನೆ ಕೂಡ ಸಖತ್ತಾಗಿ ಬರ್ತಾ ಇರೋದು ನೋಡಿಬೋದು. ನೀವು ಕೂಡ ಇಷ್ಟು ಚೆನ್ನಾಗಿ ಕುದಿಸ್ಕೊಂಡು ಬಿಟ್ವಿ ಅಂದರೆ ಹಾಗೆ ಕುಡಿಯೋಕ್ಕೂ ಕೂಡ ಮಜಾ ಬರುತ್ತೆ ನೋಡಿ. ಇದು ಇಷ್ಟು ಮಾಡಿದ್ರೆ ಸಾಕು ನೋಡಿ, ಬಿಸಿ ಬಿಸಿಯಾಗಿ ಅನ್ನಕ್ಕೆ ಸವಿಯುವಂಥ ರಸಮ್ ರೆಡಿ ಆಯಿತು. ಹಾಗಿದ್ರೆ ಟ್ರೈ ಮಾಡಿ, ನೀವು ಕೂಡ ಮಾಡ್ಕೊಂಡು ನೋಡಿಕೊಂಡು ತಿನ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇವತ್ತಿಂದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿಯವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರಿ. ನಿಮಗೂ ಕೂಡ ನಮ್ಮ ವಿಡಿಯೋಗಳು ಇಷ್ಟ ಆಗ್ತದೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೇನೆಲ್ಲ ರೆಸಿಪಿ ಬೇಕೋ ಅದು ಕೂಡ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ನಾನು ಕೂಡ ಈ ರೀತಿ ಹೊಸ ಹೊಸ ರೆಸಿಪಿಗಳು ನಮ್ಮ ಕಡೆ ಮಾಡುವಂಥ ಪದ್ಧತಿಯಲ್ಲಿ ತೊಗೊಂಡು ಬರ್ತೀನಿ. ಬಾಯ್ ಬಾಯ್. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ.